ನೋಡಲೇ, ನನಗೆ ಅನ್ಯಾಯ ಕಂಡ್ರೆ ಆಗಲ್ಲ. ಓಹೋ, ಇವಾಗ ನೀನು ಮಾಡ್ತಾ ಇರೋದು ಅನ್ಯಾಯನೇ. ನಾವಿಲ್ಲಿ ಕ್ರಿಕೆಟ್ ಆಡಕ್ ಬಂದ್ರೆ ಇಲ್ಲಿ ಫುಟ್ಬಾಲ್ ಆಡ್ತೀನಿ ಅಂತ ಹೇಳ್ತೀಯಾ? ನೋಡೋ, ಒಂದ್ಸಲ ಒಂದು ಟೀಮ್ ಮೇಲೆ ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಆ ಆಪೋಸಿಟ್ ಟೀಮ್ ಬ್ಯಾಟ್ಸ್ಮನ್ ಅಂತೆ. ಅವ್ನ್ ಕಂಡ್ರೆ ಜನಗಳಿಗೆ ಸಿಕ್ಕಾಬಟ್ಟೆ ಇಷ್ಟ ಅಂತೆ, ಅವ್ನು ಅಷ್ಟೊಂದು ಫೇಮಸ್ ಅಂತೆ, ಅವನಿಗೆ ಬೇಜಾನ್ ಫ್ಯಾನ್ಸ್ ಅಂತೆ. ನಾನು ಹೇಗಾರು ಮಾಡೋನ್ನ ಔಟ್ ಮಾಡ್ಬೇಕು ಅಂತ ಬೌಲಿಂಗ್ ಮಾಡಿದೆ. ಫಸ್ಟ್ ಬಾಲ್ ಅಮ್ಮ, ಫಸ್ಟ್ ಬಾಲೇ ಸ್ಟಂಪ್ ಕಿತ್ಕೊಂಡೋಯ್ತು. ತಕ್ಷಣ ಅಂಪೈರ್ ನೋ ಬಾಲ್. ನಾನು ಅಂಪೈರ್ ಹತ್ರ ಹೋಗಿ ಕೇಳಿದೆ, ಹೆಂಗಮ್ಮ ನೋ ಬಾಲ್ ಅಂತ. ತಕ್ಷಣ ಅಂಪೈರು, ನೋಡು ಜನ ಇಲ್ಲಿ ನೋಡಕ್ ಬಂದಿರೋದು ಅವನ್ನ, ನಿನ್ನಲ್ಲ ಅಂತ. ತಕ್ಷಣ ನಾನು, ಹೌದಾ ಕ್ರಿಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಾ ನಿನ್ಗೆ, ಹೇಳಮ್ಮ ನಿಗೆ ಕ್ರಿಕೆಟ್ ಬಗ್ಗೆ ಏನ್ ಗೊತ್ತು ಹೇಳು ಅಂತ ಹೇಳಿದೆ. ತಕ್ಷಣ ಸೈಲೆಂಟ್ ಆಗ್ಬಿಟ್ಟು. ಯಾಕೆ ಸೈಲೆಂಟ್ ಆದ? ಕ್ರಿಕೆಟ್ ಬಗ್ಗೆ ಅಂಪೈರ್ಗಳಿಗೆ ಎಲ್ಲೋ ಗೊತ್ತಿರತ್ತೆ. ಕಣಿದೀನಿ ಸುಮ್ಮನೆ ಏನ್ ನೀನ್ ಒಬ್ನೇನಾ ಅನ್ಯಾಯದ ವಿರುದ್ಧ ಓಡಾಡೋದು? ನಾನು ಅನ್ಯಾಯದ ವಿರುದ್ಧ ಓಡಾಡ್ತೀನಿ ಕಣೋ. ಓಡಾಡೋದಕ್ಕೇನೆ ನನ್ನ ಮೇಲೆ ಕೇಸ್ ಆಗಿ ಕೋರ್ಟ್ ಕರ್ಕೊಂಡೋಗಿ ಕಟ್ಕಟ್ಟೆ ಮಧ್ಯೆ ನಿಲ್ಸ್ಬಿಟ್ಟಿದ್ರು. ಜಡ್ಜ್ ನನ್ನನ್ನು ಕೇಳಿದ್ರಮ್ಮ, ಏನ್ ತಪ್ಪು ಮಾಡಿದ್ಯಾ ನೀನು ಅಂತ. ಅದಕ್ಕೆ ನಾ ಹೇಳ್ದೆ, ಸಾರ್ ಈ ಫುಟ್ಬಾಲ್ ಪ್ಲೇಯರ್ಸ್ ಗ್ರೌಂಡ್ಗೆ ಎಂಟ್ರಿ ಕೊಡ್ತಾರಲ್ಲ, ಕೊಡಕ್ಕಿಂತ ಮುಂಚೆ ಬರ್ತಾರಲ್ಲ ಬೀದಿ, ಆ ಬೀದಿಗೆ ನಾನು ಕಲ್ಲೆಸ್ತೆ ಅಂತ ಹೇಳ್ದೆ. ಅದಕ್ಕೆ ಅವರು ಕಲ್ಲೆಸ್ತೀಯ, ಅದೇನ್ ದೊಡ್ಡ ಅಫೆನ್ಸ್ ಅಲ್ವಲ್ಲ, ಯಾಕೆ ನೀವು ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಅಂತ ಕೇಳಿದ್ರು. ಅದಕ್ಕೆ ನಾನು, ಸಾರ್ ನಮ್ಮ ಆಪೋಸಿಟ್ ಟೀಮ್ ಇದೆಯಲ್ಲ, ಆ ಟೀಮ್ ಕಂಡ್ರೆ ನನ್ಗೆ ಆಗದೇ ಇಲ್ಲ, ಆ ಟೀಮ್ ಕೋಚ್ ನಾ ಬೀದಿಗೆ ಎತ್ತಿದ್ದು, ಅವ್ರ ಹೆಸರು ರವೀಂದ್ರ ಕಲ್ಲು ಅಂತ ಹೇಳ್ದೆ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು.